ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದಿದೆ. ಬಹಳಷ್ಟು ಜನರು ತೇರ್ಗಡೆ ಆಗಿದ್ದಾರೆ, ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಉನ್ನತ ಶ್ರೇಣಿ ಬಂದಿದ್ದಾರೆ. ಕೆಲವೊಬ್ಬರು ಬಂದಿಲ್ಲ. ಆದ್ರೆ ಯಾರು ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಆಮೇಲೆ ತಾಯಿ ತಂದೆಗಳು ಅಷ್ಟೇ. ನೋಡು, ಪಕ್ಕದ ಮನೆ ಹುಡುಗಿ ನಿನ್ನ ಕ್ಲಾಸ್ಮೇಟ್ ಇಷ್ಟು ತಂದಿದ್ದಾರೆ, ನೋಡು ಆ ಹುಡುಗ ಅಷ್ಟು ಬಂದಿದೆ ಅಂತ ಹೋಲಿಕೆ ಮಾಡಬೇಡಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನ ವಿದ್ಯಾರ್ಥಿಗಳ ಜೀವನದೊಳಗೆ ಕೆಪಾಸಿಟಿ ಎಷ್ಟಿರ್ತದೋ ಅಷ್ಟನ್ನು ಮಾತ್ರ ಅವರು ಮಾಡಲಿಕ್ಕೆ ಸಾಧ್ಯ ಆಗಿರ್ತದೆ. ನಿಮ್ಮ ಮಗು ಪಾಸ್ ಆಗಿದ್ದಾರೆ ಅಂದ್ರೆ ಖುಷಿ ಪಡಿ. ಏನಾದ್ರೂ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದಾನೆ ಅಂದ್ರೆ ಅವನಿಗೆ ಬೆನ್ ತೊಟ್ಟಿ ಪ್ರೋತ್ಸಾಹ ಕೊಟ್ಟು ಅದನ್ನ ತಿರುಗಿ ಎಕ್ಸಾಮ್ ಬರೆಸಿ ಪಾಸ್ ಆಗ್ತಾನೆ. ಯಾರು ಧೃತಿಗಿಡೋ ಅವಶ್ಯಕತೆ ಇಲ್ಲ. ಇದು ಒಂಥರ ಪರೀಕ್ಷೆ ಅನ್ನೋದು ಒಂದು ಯುದ್ಧ. ಸೋಲು ಗೆಲುವು ಮತ್ತು ಪಾಸು ಮತ್ತು ಫೇಲು ಇವು ಆಗ್ತಾನೆ ಇರ್ತವೆ. ಆಮೇಲೆ ಮಕ್ಕಳಿಗೆ ಏನಾಗಿದೆ ಅಂತಂದ್ರೆ ಬಹಳಷ್ಟು ಒತ್ತಡಗಳನ್ನ ತಡ್ಕೊಳಕ್ಕಾಗದೆ ಒಂದ್ ರೀತಿಲಿ ಓದಿದ್ರೂ ಸಹ ಅವರಿಗೆ ಮರ್ತೋಗುವಂತ ಸಾಧ್ಯತೆಗಳು ಬರ್ತವೆ. ಆಮೇಲೆ ಕೆಲವು ಮಕ್ಕಳಿಗೆ ಓದ್ತಾನೆ ಇರ್ತಾರೆ, ತುಂಬಾ ಓದ್ತಾನೆ ಇರ್ತಾರೆ, ಆದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಬರ್ತವೆ. ಇನ್ನು ಕೆಲವು ಮಕ್ಕಳು ಓದಲ್ಲ, ಪಾಠ ಕೇಳಿರ್ತಾರೆ, ಬಟ್ ತಲೆಯಲ್ಲಿ ಇಟ್ಕೊಳ್ತಾರೆ, ಎಕ್ಸಾಮ್ ಬರೀತಾರೆ. ಸುಮಾರು ಅಂತಾರೆ ಇವ್ನು ಓದೋದೇ ಇಲ್ಲ, ಎಕ್ಸಾಮ್ ಬರ್ದ ಅಂದ್ರೆ ಅವನು ಕೆಪಾಸಿಟಿ. ಹಾಗಾಗಿ ಮಕ್ಕಳಿಗೆ ಯಾವುದೇ ತರದ್ದು ಬೈಯೋದಾಗ್ಲಿ, ಅವ್ರನ್ನ ಆಡ್ಕೊಳ್ಳೋದಾಗ್ಲಿ, ಬೇರೆ ಮಕ್ಕಳನ್ನು ಹೊಗಳೋದಾಗ್ಲಿ ಇದ್ಯಾವುದೂ ಮಾಡಬೇಡಿ. ನಿಮ್ಮ ಮಕ್ಕಳು ಏನ್ ತಂದಿರ್ತಾರೋ ಅದಕ್ಕೆ ಸಂತೃಪ್ತಿಗೊಳಿಸಿ. ಒಂದಿಷ್ಟು ಶ್ರಮ ಪಟ್ಟಿರಲ್ಲ ಕೆಲವು ಅವ್ರು ಫೇಲ್ ಆಗಿದ್ದಾರೆ, ನಾನು ಹೇಳ್ತೀನಿ ಮತ್ತು ಓದಿ ಪಾಸ್ ಆಗಲಿ ಚೆನ್ನಾಗಿರುತ್ತೆ ಹೇಳ್ತೀನಿ. ಯಾರು ಸಹ ವಿಶ್ವಾಸ ಕಳ್ಕೊಬೇಡಿ, ಭರವಸೆ ಕಳ್ಕೊಬೇಡಿ, ನಂಬಿಕೆ ಕಳ್ಕೊಬೇಡಿ. ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರಬೇಕು. ಈ ಸಲ ಪಾಸ್ ಆದ್ರೆ ತಿರುಗಿ PUC ಎಕ್ಸಾಮ್ ಬರ್ತದೆ, PUC ಆದ್ರೆ ಡಿಗ್ರಿ ಎಕ್ಸಾಮ್ ಬರ್ತದೆ. ಇವೆಲ್ಲ ಟಾಸ್ಕ್. ಆದ್ರೆ ಎಲ್ಲೆಲ್ಲಿ ಫೇಲ್ ಆಗಿರ್ತೀರೋ ಅಲ್ಲಿ ವಿಮರ್ಶೆ ಮಾಡ್ಕೊಂಡು ಆತ್ಮಾವಲೋಕನ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಓದಿ, ಚೆನ್ನಾಗಿ ಮಾರ್ಕ್ಸ್ ತೆಗಿರಿ, ಉನ್ನತ ಮಟ್ಟಕ್ಕೆ ಬೆಳೀರಿ. ಅದ್ರ ಜೊತೆಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಜೊತೆಲಿ ಇಟ್ಟುಕೊಂಡು ಬೆಳ್ಕೊಂಡು ಹೋಗಿ ಅಂತ ಹೇಳಿ ಬಯಸ್ತೇನೆ.